ಕುಶಾಲನಗರದ ಶ್ರೀ ರಾಮಾಂಜನೇಯ ಉತ್ಸವ ಸಮಿತಿ, ದೇವಸ್ಥಾನ ಸೇವಾ ಟ್ರಸ್ಟ್ ಮತ್ತು ಶ್ರೀ ಆಂಜನೇಯ ಸೇವಾ ಸಮಿತಿ ಆಶ್ರಯದಲ್ಲಿ 39ನೇ ವರ್ಷದ ಹನುಮ ಜಯಂತಿ ಕಾರ್ಯಕ್ರಮದ ಜೊತೆಗೆ ಹನುಮ ಜಯಂತಿ ಮಂಟಪಗಳ ಸಮಿತಿಯ ನೇತೃತ್ವದಲ್ಲಿ ಕುಶಾಲನಗರ ಮತ್ತು ಸುತ್ತಮುತ್ತ ವ್ಯಾಪ್ತಿಯ ಒಟ್ಟು 8 ಮಂಟಪಗಳ ಶೋಭಾಯಾತ್ರೆ ಸಾವಿರಾರು ಸಂಖ್ಯೆಯ ಜನರ ಮನತಣಿಸುವಲ್ಲಿ ಯಶಸ್ವಿಯಾಯಿತು. ಕಳೆದ ಹಲವು ದಿನಗಳಿಂದ ಕುಶಾಲನಗರದಲ್ಲಿ ಹನುಮ ಜಯಂತಿಯ ಸಂಭ್ರಮ ಮನೆ ಮಾಡಿತ್ತು. ಪಟ್ಟಣ ನವ ವಧುವಿನಂತೆ ಸಿಂಗಾರಗೊಂಡು ಮಿಂಚುತ್ತಿತ್ತು. ಹನುಮ ಜಯಂತಿ ಅಂಗವಾಗಿ ಕುಶಾಲನಗರ ಆಂಜನೇಯ ದೇವಸ್ಥಾನದಲ್ಲಿ ಬೆಳಿಗ್ಗೆ ಪಂಚಾಮೃತ ಅಭಿಷೇಕ, ದೇವರಿಗೆ ಮಹಾಮಂಗಳಾರತಿ, ಬಳಿಕ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿತ್ತು. ದೇವಾಲಯದ ಅರ್ಚಕರಾದ ಡಾಕ್ಟರ್ ರಾಧಾಕೃಷ್ಣ ಭಟ್ ಅವರ ನೇತೃತ್ವದಲ್ಲಿ ಮಯೂರ ಭಟ್ ಮತ್ತು ಅರ್ಚಕರ ತಂಡದಿಂದ ಪೂಜಾ ವಿಧಿವಿಧಾನಗಳನ್ನು ನೆರವೇರಿಸಲಾಯಿತು. ಶ್ರೀ ರಾಮಾಂಜನೇಯ ಉತ್ಸವ ಸಮಿತಿ, ದೇವಸ್ಥಾನ ಸೇವಾ ಟ್ರಸ್ಟ್ ಮತ್ತು ಶ್ರೀ ಆಂಜನೇಯ ಸೇವಾ ಸಮಿತಿ ವತಿಯಿಂದ ಅಧ್ಯಕ್ಷ ವಿ.ಡಿ. ಪುಂಡರೀಕಾಕ್ಷ ಅವರ ನೇತೃತ್ವದಲ್ಲಿ ಕಾರ್ಯದರ್ಶಿ ಆರ್. ರಾಜು, ಖಜಾಂಚಿ ಡಿ.ಸಿ. ಜಗದೀಶ್ ಮತ್ತು ಪದಾಧಿಕಾರಿಗಳು ಸಂಜೆ ಅಲಂಕೃತ ಮಂಟಪದಲ್ಲಿ ಆಂಜನೇಯ ಸ್ವಾಮಿಯ ಉತ್ಸವ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ಭವ್ಯ ಮೆರವಣಿಗೆಯನ್ನು ನಡೆಸಲಾಯಿತು. ರಥಬೀದಿಯ ಮೂಲಕ ಆಗಮಿಸಿದ ಭವ್ಯ ಮಂಟಪ ಗಣಪತಿ ದೇವಾಲಯದ ಬಳಿ ಬಂದು ಮುಖ್ಯ ರಸ್ತೆಯಲ್ಲಿ ಬೈಚನಹಳ್ಳಿ ತನಕ ಸಾಗಿ ಮಾರಿಯಮ್ಮ ದೇವಾಲಯದ ಬಳಿ ಪೂಜೆ ಸಲ್ಲಿಸಿ ನಂತರ ಹಿಂತಿರುಗಿತು. ರಾಮನಾಮ ಹಾಡಿರೋ ರಾಮ ಬರುವನು, ಅವನ ಹಿಂದೆ ಹನುಮ.
ಅದ್ದೂರಿ ಹನುಮ ಜಯಂತಿಗೆ ಎಲ್ಲ ಉತ್ಸವಗಳು ಉತ್ಸವನೆಂದರೆ ಉತ್ಸವಿಗಳದ ಒಂದು ಹಬ್ಬ. ಯುವ ಪಡೆಗೆ ಒಂದು ಸಂಭ್ರಮ. ಯುವ ಪಡೆಯ ಸಂಭ್ರಮವು 1 ವರ್ಷದಿಂದನೇ ತಯಾರಿ ಮಾಡ್ತಾ ಇರ್ತಾರೆ. ಈ ಮುಂದಿನ ನಾವು ಹನುಮ ಜಯಂತಿನ ಯಾವ ರೀತಿ ಮಾಡ್ಬೋದು, ಆ ಕಥೆಗಳು ಯಾವ ರೀತಿ ತರ್ಬೋದು ಅನ್ನೋ ಯುವ ಪಡೆಯ ಉತ್ಸವವೇ ನಮಗೊಂದು ಸಂಭ್ರಮ ತರ್ತದೆ. ನಾವು ದಸಮಾ ಮಂಟಪ ಸಮಿತಿಯವರು ಅವರಿಗೆ ಬೆನ್ನೆಲುಬಾಗಿ ನಿಂತಿರ್ತೀವಿ. ಅದ್ರ ಜೊತೆಗೆ ನಮ್ಮ ಜೊತೆಗೆ ಇಡೀ ಊರು ನಮ್ಮೊಟ್ಟಿಗೆ ನಿಂತಿರ್ತದೆ. ಇಡೀ ಊರಲ್ಲಿ ಭೇದ ಭಾವ ಇಲ್ದೇ, ಜಾತಿ ಮತ ಭೇದ ಪಂಥವಿಲ್ದೇ ಈ ಉತ್ಸವವನ್ನು ನಾಡ ಹಬ್ಬ ಆಗೋ ರೀತಿಯಲ್ಲಿ ದಸರಾವನ್ನು ಮೀರಿಸುವ ನಿಟ್ಟಿನಲ್ಲಿ ನಮ್ಮ ಊರಿನ ಹನುಮ ಜಯಂತಿಯು ಹೆಜ್ಜೆ ಇಡ್ತಾ ಇದೆ. ಅದಕ್ಕೆ ಪ್ರಮುಖ ಕಾರ್ಯಕರ್ತರು ನಮ್ಮ ಊರಿನ ಉದ್ಯಮಿಗಳು, ಉತ್ಸಾಹಿಗಳು ಹಾಗೂ ತರುಣರು. ಅದ್ರ ಜೊತೆಗೆ ನಮ್ಮ ಈಗ ಹಿಂದಿನ ಶಾಸಕರುಗಳು, ಜೊತೆಗೆ ನಮ್ಮ MP ಲೋಕಸಭಾ ಸದಸ್ಯರುಗಳು, ಎಲ್ಲ ರಾಜಕೀಯ ಧೋರಣೆಗಳು ಎಲ್ಲರೂ ನಮಗೆ ಇದಕ್ಕೆ ಸಹಭಾಗ ನೀಡ್ತಾ ಇದ್ದಾರೆ. ಹಾಗೆ ಮುಂದಿನ ದಿನಗಳಲ್ಲಿ ಇದನ್ನು ನಾಡ ಹಬ್ಬ ರೀತಿಯಲ್ಲಿ ನಾವು ಸರ್ಕಾರದ ಮೇಲೆ ಒತ್ತಡ ಹೇರುವವರಿದ್ದೀವಿ. ಜೊತೆಗೆ ಸರ್ಕಾರಗಳು ಸಮೇತ ಇದನ್ನು ಗಮನಿಸಿ ನಮಗೆ ಸೂಕ್ತವಾದ ಬಂದೋಬಸ್ತುಗಳು, ಈಗ ಆಲ್ರೆಡಿ ಸರ್ಕಾರದ ವತಿಯಿಂದ ನಮಗೆ ಸೂಕ್ತವಾದ ಬಂದೋಬಸ್ತ್ ಇದೆ. ಪೊಲೀಸ್ ವ್ಯವಸ್ಥೆ ಭಾಳ ಚೆನ್ನಾಗಿದೆ. ಪೊಲೀಸ್ ಕಣ್ಗಾವಲಿದೆ, CC ಕ್ಯಾಮ್ರಾ, ಡ್ರೋನು, ಆ ರೀತಿ ಪೊಲೀಸ DG ಇಂದ ಹಿಡಿದು IGP ಪ್ರತಿಯೊಬ್ಬರು ಇಲ್ಲಿ ಮುಖ ಮೂಡಿದ್ದಾರೆ. ಅವರ ಬಂದೋಬಸ್ತು ಅತ್ಯಂತ ಸೂಕ್ತವಾಗಿದೆ. ಯಾವುದೇ ಕಿಡಿಗಳಿಗೆ ಆಸ್ಪದ ಇಲ್ಲ. ಜೈ ಶ್ರೀರಾಮ್, ಜೈ ಹನುಮಾನ್. 38ನೇ ವರ್ಷದ ಹನುಮ ಜಯಂತಿಯನ್ನು ಕುಶಾಲನಗರದ ಅದ್ದೂರಿಯಾಗಿ ಆಚರಣೆ ಮಾಡ್ತೀವಿ. 38 ವರ್ಷ ಹಿಂದೆ ನಮ್ಮ ಹಿರಿಯರಾದ ದಿವಂಗತ DT ಚಿಕ್ಕಣ್ಣವರು ಹಾಗೂ ಶ್ರೀನಿವಾಸ ರಾವ್ರವರ ನೇತೃತ್ವದಲ್ಲಿ ಈ ಒಂದು ಶ್ರೀರಾಮಾಂಜನೇಯ ಯುವಕ ಸಂಘ ಸ್ಥಾಪನೆ ಆಗ್ತದೆ. ಸ್ಥಾಪನೆ ಆದ ನಂತರ ಪ್ರತಿ ವರ್ಷವೂ ಕೂಡ ಒಂದು ಮೂಲ ಏನು ಆಂಜನೇಯ ದೇವಸ್ಥಾನ ಇದೆ, ಮೂಲ ದೇವಸ್ಥಾನದಿಂದ ಒಂದು ಉತ್ಸವ ಮೂರ್ತಿಯನ್ನು ತಗೊಂಡು ಕುಶಾಲನಗರ ಮುಖ್ಯ ಬೀದಿಗಳಲ್ಲಿ ನಾವು ಮೆರವಣಿಗೆ ಹೋಗ್ತಾ ಇದ್ದೆವು. ಅದಾದ ನಂತರ 6 ವರ್ಷ